ನಮಸ್ಕಾರ ವೀಕ್ಷಕರೇ, ಮತದಾನ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಬಂದಿದೆ. ಎಲ್ಲರೂ ವೋಟ್ ಮಾಡಿ. ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಇವರು ದಶಕಗಳ ಕಾಲ ತಮ್ಮ ಅಭಿನಯದ ಮೂಲಕ, ನಿರ್ದೇಶನದ ಮೂಲಕ ನಿಮ್ಮ ಮನಸ್ಸಿನಲ್ಲಿ ಒಂದು ಶಾಶ್ವತ ಸ್ಥಾನ ಪಡ್ಕೊಂಡಿದ್ದಾರೆ. ಅವರು ಚುನಾವಣಾ ಆಯೋಗದ ಎಲೆಕ್ಷನ್ ಐಕಾನ್ ಆಗಿ ಎಲ್ಲ ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ. ಜನರ ಬಳಿ ಹೋಗಿ ಮತದಾನದ ವಿಶೇಷತೆ, ಅದರ ಪ್ರಾಮುಖ್ಯತೆಯನ್ನು ಜನರಿಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ. ಒಂದಿಡೀ ವ್ಯವಸ್ಥೆಯನ್ನು ಬದಲಾಯಿಸುವ ಶಕ್ತಿ ಹೇಗೆ ಈ ಮತದಾನಕ್ಕೆ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಮ್ಮ ಜೊತೆ ನಟ, ನಿರ್ದೇಶಕ ರಮೇಶ್ ಅರವಿಂದ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ ಸರ್. ನನಗೆ ಆಶ್ಚರ್ಯ ಆಗೋದು, ಹೌ ಯು ಲುಕ್ ಸೋ ಯಂಗ್ ಡೇ ಬೈ ಡೇ. ನಾನು ನಿಮ್ಮನ್ನು ಪ್ರತಿ ಸಲ ಭೇಟಿ ಆದಾಗಲೂ ಹೆಂಗಿದು, ಹೌ ಇಟ್ ಹ್ಯಾಪನ್ಸ್? ಐ ಡೋಂಟ್ ನೋ ರೀ, ಎಲ್ಲ ಜೀನ್ಸ್ ಇರಬೇಕು ಅಪ್ಪ ಬಂದು, ನಂದೇನಿಲ್ಲ ಇದರಲ್ಲಿ. ರೈಟ್. ಎಲೆಕ್ಷನ್ ಅಂದರೆ ಪ್ರಜಾತಂತ್ರದ ಅತಿ ದೊಡ್ಡ ಹಬ್ಬ. ಸಾಮಾನ್ಯವಾಗಿ ಈಗಿನ ಜನ್ರೇಷನ್ ನೋಡ್ತಾ ಇದ್ದೀವಿ ಏನಂದರೆ, ಒಂದು ದಿನ ರಜಾ ಸಿಕ್ತು ಅಂದರೆ ಒಂದು 4 ಸಾಲು ರಜೆಗಳನ್ನ ಹಾಕ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ, ಅಥವಾ ಬೇರೆ ಟ್ಯೂರಿಸ್ಟ್ ಪ್ಲೇಸಸ್ಗೆ ಹೋಗ್ಬಿಡ್ತಾರೆ. 4 ದಿನ ರಜಾ ಸಿಗುತ್ತೆ ಅಂತ. ಆದರೆ ಮತದಾನದ ಬಗ್ಗೆ ನೀವೊಂದು ವಿಡಿಯೋ ಮಾಡಿ ಹಾಕಿದ್ದೀರಿ. ಆ ವಿಡಿಯೋದಲ್ಲಿ ನೀವೊಂದಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೀರಿ. ಅಕ್ಕ ತಂಗಿರ ಮದುವೆ ಅಂದ್ರೆ ನೀವು ಹೋಗ್ತೀರಿ, ಅದು ಅಂದ್ರೆ ನೀವು ಕೊಟ್ಟಿರೋ ಎಕ್ಸಾಂಪಲ್ಸ್ ಇದೆಯಲ್ಲ, ಹೌದಲ್ವಾ ಅಂತ ಅನ್ಸುತ್ತೆ. ಆ್ಯಂಡ್ ಆ್ಯಸ್ ಅ ಎಲೆಕ್ಷನ್ ಐಕಾನ್ ಆಗಿ ನೀವು ಕಾಲೇಜಸ್ಗೆ ಹೋಗ್ತಿದ್ದೀರಿ, ಜನರನ್ನು ಭೇಟಿ ಆಗ್ತಿದ್ದೀರಿ, ಮತದಾನ ಎಷ್ಟು ಮುಖ್ಯ ಅನ್ನೋದನ್ನು ಹೇಳ್ತಾ ಇದ್ದೀರಿ. ಆ್ಯಂಡ್ ಇವತ್ತಿನ ಯಂಗ್ ಜನ್ರೇಷನ್ನಿಂದ ಹಿಡಿದು ಈ ಮಧ್ಯಮ ಮಿಡಲ್ ಏಜಲ್ಲಿ ಇರ್ತಾರಲ್ಲ, ಅವರನ್ನು ಸ್ವಲ್ಪ ಬೂತಿಗೆ ಎಳ್ಕೊಂಬರ್ಬೇಕಾಗಿರೋ ಸಿಚುವೇಶನ್ ಇದೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ನಾನು ಏನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ಯಂಗ್ಸ್ಟರ್ಸ್ ಜೊತೆ ಅಲ್ಲೂ ಅದು ಒಂದು ಖುಷಿ ರೀ. 2,000 3,000 ಸ್ಟೂಡೆಂಟ್ಸ್ ಜೊತೆ ಬೆರೆಯೋದೇ ಖುಷಿ ನನಗೆ. ಆ್ಯಂಡ್ ನಾವು ಏನು ಹೇಳಕ್ಕೆ ಹೊರಟಿದ್ದೀವಿ ಅಂದರೆ, ಆ ಟೈಮಲ್ಲಿ RCB ಮ್ಯಾಚ್ ಎಲ್ಲ ನಡೀತಾ ಇತ್ತು. ಓಕೆ, ಸೊ ನಾವು ಈಗ ಏನೇನೋ ಮ್ಯಾಚೆಲ್ಲ ನಾವು ಮಿಸ್ ಮಾಡ್ಬೋದು, ಬಟ್ ಇಂಡಿಯನ್ ಕ್ರಿಕೆಟ್ ಟೀಮ್ ನಾವು ಮಿಸ್ ಮಾಡಲ್ಲ. ಯಾಕೆ? ನಮ್ದು. ಅದೇ ಥರ ಈಗ ಅಕ್ಕನ ಮದುವೆ, ತಂಗಿ ಮದುವೆ ನಾವು ಮಿಸ್ ಮಾಡ್ತೀವ? ಇಲ್ಲ. ಯಾಕೆ? ನಮ್ಮದು. ಅಪ್ಪಂದು ಷಷ್ಠಿ ಪೂರ್ತಿ ನಾವು ಮಿಸ್ ಮಾಡಲ್ಲ. ಯಾಕೆ? ನಮ್ಮದು. ಅದೇ ಥರನೇ ಎಲೆಕ್ಷನ್ ಅಂತ ಹೇಳ್ತಾ ಇರೋದು. ಒಂದನ್ನು ನಮ್ಮದು ಅಂತ ನೀವು ಸ್ವೀಕರಿಸ್ಬಿಟ್ರೆ ನೀವು ಸ್ಪಂದಿಸೋ ರೀತಿಯೇ ಬೇರೆ ಅಲ್ವಾ? ಯಾವುದಾದ್ರೂ ಸರಿ. ಓನರ್ಶಿಪ್. ಒಂದು ಬಿಸ್ನೆಸ್ ಯಾಕೆ ಸೂಪರ್ ಹಿಟ್ ಆಗುತ್ತೆ, ಅದೇ ಬಿಸ್ನೆಸ್ ಇಬ್ಬರು ಮಾಡ್ತಾರೆ, ಒಬ್ಬ ಗೆಲ್ತಾನೆ, ಒಬ್ಬ ಸೋಲ್ತಾನೆ. ಯಾಕೆಂದರೆ ಇವು ನಮ್ಮದು ಅಂತ, ಅದನ್ನು ನಂದು ಅಂತ ತಗೊಳ್ತಾನೆ. ಆ ಥರ ಎಲ್ಲವೂ ನೀವು ನಮ್ಮದು ಅಂದ್ಕೊಂಡ ನೀವು ಯಶಸ್ಸನ್ನು ಕಾಣ್ತೀರಿ. ಅದೇ ಥರ ಎಲೆಕ್ಷನ್ ಆಗಬೇಕು ಅಂತ ನನ್ನ ಆಸೆ. ಸೊ ನಾನು ಹೇಳ್ತೇನೆ, ನಮ್ಮದು ಅಂತ ಅಂದ್ಕೊಳ್ಳಿ. ಇದು ಜಿಯೋ ಎಲೆಕ್ಷನ್, ನಿಮ್ಮ ಗೌರ್ಮೆಂಟ್ ರೀ. ಇದು ಬರೀ 26ನೇ ತಾರೀಕು ಬಗ್ಗೆ ಅಲ್ಲ. ನಾಳೆ ನೀವು ಲಕ್ಷಾಂತರ ರೂಪಾಯಿ ದುಡಿತೀರ, ಅದ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ಎಷ್ಟು, ಅದನ್ನು ಡಿಸೈಡ್ ಮಾಡೋದು ಯಾವುದು? ಓಕೆ, ಆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಅದನ್ನು ಡಿಸೈಡ್ ಮಾಡೋದು ಯಾವುದು? ಆ ಗೌರ್ಮೆಂಟ್. ಅದನ್ನು ಡಿಸೈಡ್ ಮಾಡೋದು ಯಾರು? ಎಲೆಕ್ಷನ್. ಅದನ್ನು ಡಿಸೈಡ್ ಮಾಡೋದು ಯಾರು? ನೀವು. ನಿಮ್ಮ ಮತ. ಹಾಗಾಗಿ ಇದು ಬರೀ 26ನೇ ತಾರೀಕು ಒಂದು ಚೀಟಿ ಹಾಕೋದಲ್ಲ, ಅದು ಬಟನ್ ಒತ್ತೋದಲ್ಲ. ಅದು ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದು ಭಾಳ ಹತ್ತಿರವಾಗಿ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ಅದು ಅವ್ರಿಗೆ ರೀಚ್ ಆಗ್ತಿದೆ. ಈ ಥರ ಹೇಳಿದಾಗ ಅದು ರೀಚ್ ಆಗ್ತಿದೆ ಅನ್ಸುತ್ತೆ ನನಗೆ. ನೀವು ಕೊಟ್ಟಿರೋ ಎಕ್ಸಾಂಪಲ್ಸೇ ಅಷ್ಟು ಬ್ಯೂಟಿಫುಲ್ ಆಗಿದೆ. ನೀವು RCB ಎಕ್ಸಾಂಪಲ್ನ ಕೊಟ್ರಿ, ಎಲ್ಲರೂ ಮನೇಲಿ ಕೂತ್ ಕಾಯ್ತಿರ್ತಾರೆ, ನಮ್ದು 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 ಅಂತ. ಎಕ್ಸಾಕ್ಟ್ಲಿ. ನನಗೆ ಹಿಂಗೆ ನೀವು ಮಾತಾಡುವಾಗ ಅನ್ನಿಸ್ತಿದೆ, ನಿಮ್ಮ ಫಸ್ಟ್ ವೋಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ವೆನ್ ಯು ವೋಟೆಡ್ ಫಾರ್ ದ ಫಸ್ಟ್ ಟೈಮ್. ಸಿ ವಾಟ್ ಹ್ಯಾಪನ್ಸ್ ಇಸ್, ನಾವೆಲ್ಲ ಚಿಕ್ಕ ವಯಸ್ಸು ನಮ್ಮ ಸಿವಿಕ್ಸ್ ಅಂತ ಈಗಲೂ ಇದೆಯಲ್ಲ ಗೊತ್ತಿಲ್ಲ ನನಗೆ, ಪಾಠದಲ್ಲಿ ಪ್ರಜಾಪ್ರಭುತ್ವ, ಡೆಮಾಕ್ರಸಿ ಅಂದರೆ ನಮ್ಮ ಹಿರಿಯರೆಲ್ಲ ಎಷ್ಟು ಹೋರಾಡಿದ್ದಾರೆ ಅನ್ನೋದೆಲ್ಲ ನಮ್ಗೆ ಹೆಂಗಿತ್ತು ಅಂದರೆ, ಎಷ್ಟೊಂದು ದೇಶದಲ್ಲಿ ವೋಟ್ ಮಾಡೋಕೆ ಹಕ್ಕೇ ಇಲ್ಲ ರೀ. ನಿಂತ್ಕೋ, ಬಾಯಿ ಮುಚ್ಕೊಂಡು, ಹೇಳಿದ್ದನ್ನು ಕೇಳು ಅಂತ ಎಷ್ಟೊಂದು ದೇಶಗಳಿದೆ. ನಿಮಗೆ ಈ ಸ್ವಾತಂತ್ರ್ಯ ಕೊಟ್ಟಿದ್ದಾರಲ್ಲ, ಎಂಥ ಅದ್ಭುತ. ಯು ಆರ್ ಟೇಕಿಂಗ್ ಇಟ್ ಫಾರ್ ಗ್ರಾಂಟೆಡ್. ಇದರ ಅದ್ಭುತ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇದನ್ನೆಲ್ಲ ನಮ್ಮ ಚಿಕ್ಕ ವಯಸ್ಸಲ್ಲಿ ಗೊತ್ತಿತ್ತು. ಅಂದರೆ ಒಂಥರ ನಮಗೇ ಗೊತ್ತಿಲ್ಲದೆ ಇದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ, ಇದು ಬರೀ ಹಕ್ಕಲ್ಲ ಅಂತ ತಲೆಯಲ್ಲಿ ತುಂಬಿಸ್ಬಿಟ್ಟಿದ್ರು. ಸೊ ನಾವೆಲ್ಲ ಬೈ ನೇಚರ್ ಯಾವ ಚುನಾವಣೆ ಮಿಸ್ ಮಾಡಿಲ್ಲ. ಎಲ್ಲೋ ಶೂಟಿಂಗ್ ಇತ್ತು, ಔಟಲ್ಲೋ ಫಾರಿನಲ್ಲಿ ಇದ್ದೀವಿ ಅಂತ ಮಿಸ್ ಆಗಿರ್ಬೋದೇ ಹೊರತು ಪ್ರತಿಯೊಂದು ಎಲೆಕ್ಷನ್ಲೂ ನಾವು ಫ್ಯಾಮಿಲಿಯೆಲ್ಲ ಹೋಗಿ ವೋಟ್ ಮಾಡಿದ್ದೀವಿ. ನಾನು ಸ್ವಲ್ಪ ಯಂಗ್ ರಮೇಶ್ ಅರವಿಂದ್ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಅಂದರೆ ನಾನು ಬಹಳಷ್ಟು ಜನರ ಹತ್ರ ಕೇಳಿದ್ದೀನಿ, ಎಕ್ಸೈಟ್ಮೆಂಟ್ ಇರುತ್ತೆ, ಫಸ್ಟ್ ವೋಟ್, ಐ ಆಮ್ ಗೋನ್ ವೋಟ್ ಫಾರ್ ದ ಫಸ್ಟ್ ಟೈಮ್ ಅಂತೆಲ್ಲ. ಅದು ಹೇಗಿತ್ತು? ನಿಮ್ಮ ಮೊದಲನೇ ಮುತ್ತು ಇರ್ಬೋದು, ನಿಮ್ಮ ಮೊದಲನೇ ಪ್ರೇಮ ಇರ್ಬೋದು, ಆ ಫಸ್ಟ್ ಟೈಮ್ ಎಲ್ಲದಲ್ಲೂ ಒಂದು ಮಜಾ ಇರುತ್ತೆ ಅಲ್ವಾ? ಹಾಗೆ ವೋಟಿಂಗ್ ಕೂಡ. ಈ ಹುಡುಗರೆಲ್ಲ ಫಸ್ಟ್ ಟೈಮ್ ವೋಟ್ ಮಾಡ್ತಾರೆ, ಅದೊಂದು ಅನುಭವ. ಬಟ್ ಏನು ಬ್ಯೂಟಿ ಅಂದರೆ, ನಮಗೆಲ್ಲ ಆವಾಗ ಟೋಟಲಿ ಫ್ರೆಶು. ನಮ್ಗೆ ಹೆಂಗಿರುತ್ತೆ ಬೂತು, ಒಳಗೆ ಹೇಗಿರುತ್ತೆ ಏನೂ ಗೊತ್ತಿಲ್ಲ ನಾವು ಹೋದಾಗ. ಬಟ್ ಈಗ ಆ ಥರ ಅಲ್ಲ. ಈಗ ಕಾಲೇಜಲ್ಲಿ ನಾವೆಲ್ಲ ಏನು ಮಾಡಿದ್ದೀವಿ ಅಂದರೆ, ಅಲ್ಲೇ ವೋಟಿಂಗ್ ಬೂತ್ ಮಾಡಿದ್ದೀವಿ, ಹೇಗಿರುತ್ತೆ ಮಿಷನ್ನು, ಏನೇನು ಮಾಡಬೇಕು ನೀವು, ಎಲ್ಲ ರಿಹರ್ಸಲ್ಸ್ ಆಗಿದೆ ಆಲ್ಮೋಸ್ಟ್. ಅಲ್ಲಿ ಟೇಕ್ 1 ಆಗಿಬಿಟ್ಟಿದೆ, ಇಲ್ಲಿ ಟೇಕ್ 2 ಇವ್ರು ಹೋಗ್ತಾ ಇರೋದು. ಸೊ ಅಷ್ಟು ಟೆನ್ಷನ್ ಈ ಯೂತ್ಗೆ ಇರಲ್ಲ. ಸೊ ನಮಗೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನೋದು ನ್ಯಾಚುರಲಿ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಎಲ್ಲದಕ್ಕಿಂತ ರೀ, ನೀವು ಅಡಲ್ಟ್ ಆಗಿದ್ದೀರಾ,
ಈ ದೇಶವನ್ನು ಆಳೋರು ಯಾರು ಅಂತ ನೀನು ನಿರ್ಧಾರ ಮಾಡ್ಬೋದು ಅನ್ನೋದು ಒಂದು ಪವರ್ ಕೊಟ್ಟಿದ್ದಾರಲ್ರಿ. ನಮ್ಮನೆ ಇಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ನಮ್ಗೆ ಆಯ್ಕೆ ಮಾಡೋಕ್ಕೊಡಲ್ಲ, ನೀವು ಸುಮ್ಮನಿರಪ್ಪ ಅಂತಿರ್ತಾರೆ ಎಲ್ಲರೂ. ಈಗ ದೇಶದ ಪ್ರಧಾನಿ ಯಾರು ಅಂತ ನೀನು ನಿರ್ಧಾರ ಮಾಡ್ಬೋದು. ಅಟ್ಲೀಸ್ಟ್ ನಿನ್ನೊಂದು ವಾಯ್ಸ್ ಇದೆ, ನಿನ್ನ ಧ್ವನಿ ಇದೆ ಅಂತಿದೆಯಲ್ಲ, ಆ ಫಸ್ಟ್ ಟೈಮೇ. ಸೊ ಆ ಅನುಭವ ನ್ಯಾಚುರಲಿ ಲೈಕ್ ಆಲ್ ಆಫ್ ಯು ಚೆನ್ನಾಗೇ ಇತ್ತು. ಲವ್ಲಿ. ಅಂದರೆ ಒಬ್ಬ ನಾಯಕ ನಟನಾಗಿ, ಒಬ್ಬ ನಿರ್ದೇಶಕನಾಗಿ, ಹಾಗೆ ಒಬ್ಬ ಅದ್ಭುತ ಹ್ಯೂಮನ್ ಬೀಯಿಂಗ್ ಆಗಿ ನಿಮ್ಮನ್ನು ನಾವು ನೋಡಿದ್ದೀವಿ. ಈಗ ಎಲೆಕ್ಷನ್ ಐಕಾನ್ ಆಗಿ ಹೊರಗಡೆ ಹೋಗ್ತಾ ಇದ್ದೀರಾ ಸರ್, ಹೆಂಗೆ ಅನ್ನಿಸ್ತಾ ಇದೆ? ಎಲೆಕ್ಷನ್ ಬಗ್ಗೆ ಜನ ಉತ್ಸುಕರಾಗಿರ್ತಾರಾ ಅಥವಾ ಬೇರೆದೇ ಮೂಡಲ್ಲಿ ಇರ್ತಾರಾ, ಅಥವಾ ರಜಾ ಸಿಗ್ತಿದೆ ಅಂತ ಫೀಲ್ ಆಗುತ್ತಾ ಅವರಿಗೆ? ಇಲ್ಲ, ಆ ಮೂರು ನಾವು ಅಡ್ರೆಸ್ ಮಾಡಿದ್ದೀವಿ. ಒಂದು ನಾನು ಹೇಳ್ತಾ ಇದ್ದೀನಿ ಅಂದರೆ, ಓಕೆ ರಜಾ ಸಿಕ್ತು, ಫ್ರೆಂಡ್ಸ್ ಎಲ್ಲ ಸರಿ ಅಲ್ಲ ಹೋಗೇನಕ್ಕೆ ಹೋಗೋಣ, ಬಂಡೀಪುರ ಹೋಗೋಣ, ಮಾಡ್ರಪ್ಪ, ಅದೆಲ್ಲ ಪ್ರಾಬ್ಲಮ್ಮು. ದಯವಿಟ್ಟು ನಿಮ್ಮ ಮತ ಚಲಾಯಿಸ್ಬಿಟ್ಟು ಆಮೇಲೆ ಹೋಗಿ. ಕರೆಕ್ಟ್. ಅಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿ ಹೋದ್ರಲ್ಲ ನೀವು, ಅಲ್ಲೇನೋ ಬಂಡೀಪುರಿಗೆ ಹೋದ್ರಾ, ನಿಮ್ಮ ಫ್ರೆಂಡ್ಸ್ ಜೊತೆಲ್ಲ ಹೋಗಿ ಮಜಾ ಮಾಡಿ ಪಿಕ್ನಿಕ್ ಮಾಡಿ ಚಿಪ್ಸ್ ಎಲ್ಲ ತಿಂದ್ರಾ, ನೀವು ಅಲ್ಲಿ ಚಿಪ್ಸ್ ತಿಂತಿರ್ಬೇಕಾದ್ರೆ ಆ ಚಿಪ್ಸ್ ಮೇಲೆ ಟ್ಯಾಕ್ಸ್ ಎಷ್ಟು ಅಂತ ಇಲ್ಲಿ ನೀವು ಯಾರಿಗೆ ವೋಟ್ ಮಾಡ್ತಿರೋ ಅವ್ನು ಡಿಸೈಡ್ ಮಾಡ್ತಿರ್ತಾನೆ. ನೀವಲ್ಲಿ ಟೋಲ್ ಕಟ್ತಿರಲ್ಲ, ನಾಳೆ ಮುಂದೆ ಆ ಟೋಲ್ ಎಷ್ಟು ಅಂತ ನಿರ್ಧಾರ ಮಾಡೋ ಸರ್ಕಾರನ ಬೇರೆ ಯಾರೋ ಇಲ್ಲಿ ಆಯ್ಕೆ ಮಾಡ್ತಿದ್ದಾರೆ, ನೀವಲ್ಲಿ ಚಿಪ್ಸ್ ತಿಂತಾ ಇದ್ದೀರಾ. ಸೊ ನಾನು ಹೇಳ್ತಾ ಇರೋದು, ನೀವು ಟ್ರಿಪ್ಪಿಗೆ ಎಷ್ಟು ಖರ್ಚಾಯ್ತಪ್ಪ? 15,000ನಾ? ನೋ, ಇಟ್ ಈಸ್ ದ ಕಾಸ್ಟ್ಲಿಯಸ್ಟ್ ಟ್ರಿಪ್ ಆಫ್ ಯುವರ್ ಲೈಫ್. ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಭವಿಷ್ಯನ ಇನ್ಯಾರೋ ಇಲ್ಲಿ ನಿರ್ಧಾರ ಮಾಡ್ತಿದ್ದಾರೆ ರೀ. ಏನು ಹುಚ್ಚಾಟ ಇದು, ಚಿಪ್ಸ್ ತಿಂತ ಕೂತಿದ್ದೀರಲ್ಲ ಅಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ನಿಮ್ಮ ಪ್ಲ್ಯಾನ್ಸು, ಪರ್ಸ್ನಲ್ ಥಿಂಗ್ಸ್ ಎಲ್ಲ ಇರಲಿ, ಬಟ್ ಇದೊಂದು ಮಾಡಿಬಿಟ್ಟು ಹೋಗಿ ಸಾಧ್ಯವಾದರೆ. ನಾ ಈ ವೋಟ್ ಬೂತ್ಗೆ ಹೋದಾಗೆಲ್ಲ, ವೋಟಿಂಗಿಗೆ ಹೋದಾಗೆಲ್ಲ 100 ವರ್ಷ ದಾಟ್ತವರು, 90 ವರ್ಷ, 80 ವರ್ಷ, ಬಹಳಷ್ಟು ಜನಕ್ಕೆ ನಡೆಯೋದಕ್ಕೆ ಆಗ್ತಿರಲ್ಲ. ಬಟ್ ಅವರಲ್ಲಿ ಎಂಥ ಉತ್ಸಾಹ ಇರುತ್ತೆ ಅಂತ ಹೇಳಿದ್ರೆ, ವೋಟ್ ಮಾಡೋದಕ್ಕೆ ವೀಲ್ ಚೇರಲ್ಲಿ ಬಂದು ವೋಟ್ ಮಾಡ್ತಾ ಇರ್ತಾರೆ. ಅಂದರೆ ನಮ್ಮ ಹಿರಿಯ ಜನ್ರೇಷನಲ್ಲಿ ಅದೊಂದು ಜವಾಬ್ದಾರಿ ಇದೆ. ಅಟ್ ದ ಸೇಮ್ ಟೈಮ್ ಎಲೆಕ್ಷನ್ ಕಮಿಷನ್ ಇಲ್ಲಿ ಇವತ್ತು ನಾವು ಎಷ್ಟು ವೆಲ್ ಎಕ್ವಿಪ್ಡ್ ಇದ್ದೀವಿ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಒಂದು ಓಟ್ ಇದೆ, ಯಾವುದೋ ಗುಡ್ಡ ಹತ್ಕೊಂಡು ಹೋಗಬೇಕು, ಒಂದು ಓಟ್ ತೊಗೊಂಡು ಹೋಗ್ಬೇಕು, ಒಂದು ಓಟ್ ಪಡಿಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ತಾರೆ. ಅಂದರೆ ವೆಲ್ ಎಕ್ವಿಪ್ಡ್ ಇದೆ, ಹಾಗೆ ವೆಲ್ ಪ್ಲಾನಿಂಗ್ ಇದೆ. ದ ಓನ್ಲಿ ಥಿಂಗ್ ಈಸ್ ಮನೆಯಿಂದ ಜನರು ಬಂದು ವೋಟ್ ಮಾಡಬೇಕು. ಇದು ಬಂದು ಉತ್ಸಾಹದ ಇದಲ್ಲ ಪಾಪ, ಎಲ್ರಿಗೂ ಕರೆಕ್ಟಾಗಿ. ಕೆಲವರಿಗೆ ಈ ಸಿಸ್ಟಮ್ ಬಗ್ಗೆನೇ ಬೇಜಾರಾಗ್ಬಿಟ್ಟಿದೆ. ಇವರು ಬಂದರು ಅಷ್ಟೇ, ಅವ್ರು ಬಂದರು ಅಷ್ಟೇ, ಯಾರು ಬಂದ್ರೆ ಏನು ಒಂಥರ ದೇ ಆರ್ ಡಿಸಲ್ಯೂಷನ್. ಅವ್ರನ್ನ ತಪ್ಪಾಳಕ್ಕಾಗಲ್ಲ ಗೊತ್ತಾ, ಒಳಗೆ ಅಷ್ಟು ಬೇಜಾರಾಗ್ಬಿಟ್ಟಿದೆ ಅವ್ರಿಗೆ. ನಾನು ಇಷ್ಟು ಟ್ಯಾಕ್ಸ್ ಕಟ್ತೀನಿ, ನಾನು ಸರಿಯಾದ ರೋಡ್ಸ್ ಇಲ್ಲ ಅಥವಾ ನಾನು ಸರಿಯಾದ ನೀರು ಸಪ್ಲೈ ಇಲ್ಲ ಅಂತ ಒಂದು ಕೊರಗೋದು, ಅದನ್ನು ರಿವೋಲ್ಟ್ ಆಗ್ತಿದೆ ಅವರಿಗೆ. ಕರೆಕ್ಟಾಗಿ ಸಿಸ್ಟಮ್, ಬಟ್ ಯು ಕ್ಯಾಂಟ್ ಹೆಲ್ಪ್ ಇಟ್. ಡೆಮೋಕ್ರಸಿ ಅಂದಾಗ ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ, ಪ್ರಜಾಪ್ರಭುತ್ವ ಅಂತ ಒಪ್ಕೊಂಡ್ಬಿಟ್ಟಿದ್ದೀವಿ. ಇದು ಪರ್ಫೆಕ್ಟ್ ಸಿಸ್ಟಮ್ ಅಲ್ಲ, ಇಟ್ ಈಸ್ ನಾಟ್ ಪರ್ಫೆಕ್ಟ್, ಇದು ಐಡಿಯಲಿಸ್ಟಿಕ್ ಅಲ್ಲ, ಇದು ಸ್ವರ್ಗ ಅಲ್ಲ, ಇದರಲ್ಲಿ ಇದೆ ಅಡಚಣೆಗಳಿದೆ. ಬಟ್ ಇದ್ರ ಮಧ್ಯೆನೇ ನೀವು ಆಟ ಆಡಬೇಕಲ್ಲ. ಅನ್ಫಾರ್ಚುನೇಟ್ಲಿ ಕ್ರಿಕೆಟ್ ಅಂದರೆ ಅದಕ್ಕೆ ರೂಲ್ಸ್ ಇರುತ್ತೆ. ನೀನು ರೂಲ್ಸ್ನ ಬಿಟ್ಟು ಇಲ್ಲ ನಾನು ಸ್ಟೇಡಿಯಂ ಹೊರಗಡೆ ಆಡ್ತೀನಿ, ಈ ಸ್ಟೇಡಿಯಂ ಒಳಗೆ ಆಡಬೇಕಣೋ, 11 ಜನ ಆಡಬೇಕಣೋ, ಇಲ್ಲಿ ಇದು ರೂಲ್ಸು ಗೇಮ್ದು. ಆ ಥರ ಡೆಮೋಕ್ರಸಿಗೆ ಅಂತ ಕೆಲವು ರೂಲ್ಸ್ ಇದೆ, ಆ ರೂಲ್ ಪ್ರಕಾರನೇ ಕೆಲವೊಂದು ನಡೆಯುತ್ತೆ. ಓಕೆ, ಈಗ ನೋಟಾ ಅಂತಿದೆಯಲ್ಲ, ನಿನಗಿಬ್ಬರು ಇಷ್ಟ ಅಲ್ವಾ, ಅದನ್ನು ರಿಜಿಸ್ಟರ್ ಮಾಡು, ಗೊತ್ತಾಗಲಿ ಜನಕ್ಕೆ ಇವರು ಸರಿ ಇಲ್ಲ ಅವರು ಸರಿ ಇಲ್ಲ ಅಂತ. ಬಟ್ ನಿಮ್ಮ ಮನೆಯಲ್ಲಿ ಕೂತು ನಂಗೆ ಗೊತ್ತು, ಅದೂ ಗೊತ್ತಾಗಲ್ಲ. ಬಟ್ ಒಂದೇನಂದ್ರೆ, ವೆನ್ ಯು ಡೋಂಟ್ ಲೈಕ್ ಇಟ್, ಅದನ್ನು ಚೇಂಜ್ ಮಾಡೋಕ್ಕಾದ್ರೂ ಪ್ರಯತ್ನ ಪಡಬೇಕಲ್ಲ. ಎಕ್ಸಾಕ್ಟ್ಲಿ, ಆ ಚೇಂಜ್ ಆಗೋದು ಒಳಗಡೆ ಸಿಸ್ಟಮ್ ಒಳಗಿಂದನೇ ಮಾಡಬೇಕು. ಈ ರೂಲ್ಸ್ ಇದೆಯಲ್ಲಪ್ಪ, ನೀನು ಈ ದೇಶದಲ್ಲಿದೆಯಾ, ಈ ದೇಶ ನಡೆಯೋದು ಪ್ರಜಾಪ್ರಭುತ್ವದಲ್ಲಿ, ಅದನ್ನು ಡಿಸೈಡ್ ಮಾಡೋದು ಎಲೆಕ್ಷನ್ ಅಂದಾಗ ನೀನು ಅದನ್ನೇ ಮಾಡಲಿಲ್ಲ ಅಂದರೆ ಬೇಸಿಕ್ ರೂಲ್ ಅದು ಅಲ್ವಾ. ಸೊ ಅಲ್ಲಿ ಸಮಸ್ಯೆ ಆಗ್ತಿದೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಇದನ್ನು ದಾಟೋದು ಹೇಗೆ ಅಂದರೆ, ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೋ ಅಷ್ಟು ಇದು ರಿಯಲ್ ಡೆಮೋಕ್ರಸಿ ಆಗುತ್ತೆ. ಕರೆಕ್ಟ್. ಇಲ್ಲಾಂದರೆ ಬರೀ ಇಂಟ್ರೆಸ್ಟೆಡ್ ಪಾರ್ಟೀಸು, ನಮ್ಮವರು, ನಮ್ಮ ಜಾತಿಯವರು, ನಮ್ಮ ಧರ್ಮದವರು, ಈ ರೂಟಲ್ಲೇ ಹೋಗಬಾರ್ದು ಅಂತ ನಾನು ಹೇಳ್ತಾ ಇರೋದು. ಹೌ ಯು ಸಿ ದಟ್ ಕಾಸ್ಟ್ ಪಾಲಿಟಿಕ್ಸ್? ನೋ ವಾಟ್ ಐ ಆಮ್ ಸೇಯಿಂಗ್, ನಮ್ಮ ವೋಟಿಂಗ್ ಪ್ಲೆಡ್ಜ್ ಅಂತ ಒಂದಿದೆ ಅಲ್ಲ, ಎಲ್ಲರ ಹತ್ರ ವೋಟಿಂಗ್ ಪ್ಲೆಡ್ಜ್ ಮಾಡಿಸ್ತಾರೆ. ಅದರ 3 ಅದ್ಭುತವಾದ ವಿಷಯಗಳಿದೆ. ಒಂದು, ನಾನು ಪ್ರಜಾಪ್ರಭುತ್ವದಲ್ಲಿ ನಂಬ್ತೀನಿ, ಹಾಗಾಗಿ ನಾವು ವೋಟ್ ಮಾಡ್ತೀನಿ. ನಂಬರ್ 2, ಏನೇ ಎಲೆಕ್ಷನ್ ನಡೆದರೂ ಅದು ಶಾಂತಿಯುತವಾಗಿ ನಡಿಬೇಕು, ನ್ಯಾಯಯುತವಾಗಿ ನಡಿಬೇಕು, ನಾನು ಗಲಾಟೆ ಮಾಡಲ್ಲ, ಏನೂ ಮಾಡಲ್ಲ, ನಾನು ಬಂದು ನನ್ನ ಮತ ಚಲಾಯಿಸ್ತೀನಿ ಅನ್ನೋದು ಅದೊಂದು ಮನೋಭಾವ. ಅದು 3ನೇದು ಬಹಳ ಮುಖ್ಯವಾದದ್ದು, ನಿರ್ಭೀತರಾಗಿ, ಫಿಯರ್ಲೆಸ್ ಆಗಿ, ಇದು ನನ್ನ ಜಾತಿ, ನನ್ನ ಧರ್ಮ, ನಮ್ಮವನು, ಅದಲ್ಲ ಅಲ್ಲಪ್ಪ, ಯಾವ ದಾಕ್ಷಿಣ್ಯಕ್ಕೂ ಒಳಪಡದೆ ನಾನು ನನ್ನ ಸ್ವಯಂ ಬುದ್ಧಿನ ಯೂಸ್ ಮಾಡಿ, ಈ ಚಾನಲ್ ಅವ್ರು ಹಿಂಗೆ ಹೇಳಿದ್ರು, ಆ ಚಾನಲ್ ಹಿಂಗೆ ಹೇಳಿದ್ರು, ಈ ನಾಯಕರು ಹಿಂಗೆ, ಅದಲ್ಲ ಅಲ್ಲ. ನಿನಗೆ ದೇವ್ರು ಕೊಟ್ಟಿದ್ದಾನಲ್ಲಪ್ಪ, ಈ 2 ಕಿವಿ ಮಧ್ಯೆ ಒಂದು ಕಂಪ್ಯೂಟರ್ ಇದೆಯಲ್ಲ, 1.5 kg ಸೂಪರ್ ಕಂಪ್ಯೂಟರು, ಅದನ್ನು ಯೂಸ್ ಮಾಡಿ ಅವ್ರು ಹೇಳಿದ್ರು, ಇವಳು ಹೇಳಿದ್ರು, ರಮೇಶ್ ಹೇಳಿದ್ರು ಅಂತಲ್ಲ ಅಲ್ಲ. ನೀನು ಒಂದು ವಿವೇಕ ಇರುತ್ತಲ್ಲ ನಿನಗೆ, ಆ ವಿವೇಕವನ್ನು ಯೂಸ್ ಮಾಡಿ ಇವರು ಸರಿಯಾದ ಅಭ್ಯರ್ಥಿ, ನನ್ನ ಕ್ಷೇತ್ರಕ್ಕೆ ಇವರಿಂದ ಒಳ್ಳೆಯದಾಗುತ್ತೆ, ನನ್ನ ಕನಸಿನ ರಾಷ್ಟ್ರ ಇವರಿಂದ ಆಗ ಸಾಧ್ಯತೆ ಇದೆ ಅಂತ ಅನಿಸಿ, ದಯವಿಟ್ಟು ಇಂಡಿವಿಜುವಲ್ ಆಗಿ ಇವರಿಗೆ ನಾನು ವೋಟ್ ಮಾಡ್ತೀನಿ ಅಂತ ಮನೆಯಿಂದನೇ ಡಿಸೈಡ್ ಮಾಡ್ಕೊಂಡು ಹೋಗಿ, ಅಲ್ಲೋಗಿ ಆ ಬೂತಲ್ಲಿ ಲಾಸ್ಟ್ ಮಿನಿಟಲ್ಲಿ ಅದ ಯಾವ ಸಿಂಬಲು ಅಂತ ಒದ್ದಾಡೋದಲ್ಲ.
ಅಂತ ಹೇಳ್ತಾರೆ. ಒಂದು ಕ್ಷೇತ್ರ ಒಂದು 18 ಲಕ್ಷ ಜನರನ್ನ ಹೊಂದಿದೆ ಅಂದರೆ ಆ ಇಡೀ ಜನರ ಜವಾಬ್ದಾರಿ ಒಬ್ಬ ವ್ಯಕ್ತಿ ಮೇಲಿರುತ್ತೆ. ಅಂದರೆ ಅಷ್ಟು ಪವರ್ ಕೊಟ್ಟಿರ್ತಾರೆ. ಪವರ್ಗಿಂತ ಅದು ಎಂಥ ಬ್ಯೂಟಿ ರೀ ಇದು. ಆ ಇಡೀ ಜನ ನಿಮ್ಮನ್ನು ನಾಯಕನಾಗಿ ಆಯ್ಕೆ ಮಾಡಿ ಕುರ್ಚಿಯಲ್ಲಿ ಕೂರಿಸಿದಾರಂದರೆ ನನ್ನ ಕನಸಿನ ಪ್ರತಿನಿಧಿ ನೀನು. ಆ ಪ್ರತಿನಿಧಿ ನನ್ನ ಹೇಗೆ ಬಿಸಾಕ್ತಾರೆ ಅಂತ ನನಗೆ ರೀ. ಒಬ್ಬರು ನಂಬಿ ನಿಮ್ಮನ್ನು ಚೇರ್ ಮೇಲೆ ಕೂರಿಸಿ ನಿಮ್ಮನ್ನು ಜವಾಬ್ದಾರಿ ಕೊಟ್ಟಾಗ ನೀವು ಅದಕ್ಕೆ ಆ ಹೊಳಪಿಗೆ ನೀವು ತರಬಾರ್ದಲ್ವಾ, ನೀವು ಗಾಯ ತರಬಾರ್ದಲ್ವಾ ಅನ್ಸುತ್ತೆ ನನಗೆ. ಅದೇ ಬೇಜಾರಾಗೋದು ಕೆಲವೊಮ್ಮೆ ನನಗೆ. ಈಗ ಒಂದು 2-3 ಸಲ ವೋಟ್ ಮಾಡಿರೋರು ಅಥವಾ ನಮ್ಮೆಲ್ಲರಿಗೂ ಸಿಸ್ಟಮ್ ಹೇಗೆ ನಡೆಯುತ್ತೆ ಅಂತ ಗೊತ್ತಿರುತ್ತೆ, ಪಾಲಿಟಿಕ್ಸ್ ಹೇಗೆ ನಡೆಯುತ್ತೆ ಅಂತ ಗೊತ್ತಿರುತ್ತೆ, ಒಂದು ವ್ಯವಸ್ಥೆ ಹೆಂಗೆ ನಡೆಯುತ್ತೆ, ದೇಶ ಹೆಂಗೆ ನಡೆಯುತ್ತೆ ಅಂತ ಗೊತ್ತಿರುತ್ತೆ. ಯಂಗ್ ಏಜಲ್ಲಿ ಬಂದಿರ್ತಾರೆ. ಸಂಬಡಿ ವಿಲ್ ಬಿ 18, ಸಂಬಡಿ ವಿಲ್ ಬಿ 19. ಅವರು ಹೆಂಗೆ ಈ ವ್ಯವಸ್ಥೆನ ಅರ್ಥ ಮಾಡ್ಕೋಬೇಕು, ವೋಟಿಂಗ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಸೊ ಫಸ್ಟ್ ಆಫ್ ಆಲ್ ಸ್ವಲ್ಪ ಆಲ್ರೆಡಿ ಇಲ್ಲಿ ಇದ್ದಿರೋರು ಒಂದು ಲೆವೆಲ್ಗೆ ಅವ್ರಿಗೆ ಒಂದು ಡಿಸಲ್ಯೂಷನ್ ಆಗ್ಬಿಟ್ಟಿದೆ. ಸಿಸ್ಟಮ್ ಇಷ್ಟೇ, ಏನಿದ್ರು ನಾವು ಸಿಸ್ಟಮ್ ಹೊಂದ್ಕೊಂಡು ಹೋಗಬೇಕು. ಒಂದು ಪ್ರೈಮರಿ ಇನ್ಫ್ಲೂಯೆನ್ಸ್ ಆಗಿರುತ್ತೆ ಅವ್ರ ಮೇಲೆ. ಇಲ್ಲ ಅಂದರೆ ಓಲ್ಡರ್ ಪೀಪಲ್, ಯಂಗ್ಸ್ಟರ್ಸ್ ಅಲ್ಲ, ಯಂಗ್ಸ್ಟರ್ಸ್ ಇಲ್ಲ. ಯಂಗ್ಸ್ಟರ್ಸ್ ಅಲ್ಲಿ ಬ್ಯೂಟಿನೇ ಅದು. ನೀವು ಅವ್ರ ಜೊತೆ ಮಾತಾಡುವಾಗಲ್ಲ ಅವ್ರ ಕಣ್ಣಲ್ಲೇ ಗೊತ್ತಾಗುತ್ತೆ ರೀ ಎಷ್ಟೊಂದು ನಿರೀಕ್ಷೆ. ನೋ ಪಾಲಿಟಿಕ್ಸ್. Of course they know politics. They don't know the bad side of politics. Okay. But they know the possibility. ಇದರ ಸಾಧ್ಯತೆಗಳು ಗೊತ್ತು ಅವ್ರಿಗೆ. ಒಬ್ಬ ಒಳ್ಳೆ ನಾಯಕ ಅಥವಾ ಒಂದು ಒಳ್ಳೆ ಪಕ್ಷ ಬಂದಾಗ ಏನು ಅದ್ಭುತ ಆಗುತ್ತೆ ಎಲ್ಲ ಬಗ್ಗೆ ಗೊತ್ತು ರೀ ಅವ್ರಿಗೆ. ಏನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ವರ್ಲ್ಡ್ ಪಾಲಿಟಿಕ್ಸ್ ಬಗ್ಗೆ ಎಲ್ಲ ಮಾತಾಡ್ತಾರೆ ಅವರು. ಅಯ್ಯೋ ಯುಕ್ರೈನ್ ವಾರ್ ಕಾರಣ ಅದಲ್ಲ ಸರ್ ಇದು ಅಂತ ನನಗೆ ಶಾಕ್ ಆಗುತ್ತೆ. ನಮ್ಗೆ ಗೊತ್ತಿರಲ್ಲ, ನಾವೇನೋ ಬರೀ ಪೇಪರ್ ಓದಿ ಅಂದ್ಕೊಂಡಿರ್ತೀವಿ. ಫಾಲೋ ದ ಮನಿ ಅಂತ ಅವನು. ಸರ್ ಇದರಲ್ಲಿ ಯಾರಿಗೆ ದುಡ್ಡಿನ ಲಾಭ ಇದೆ ನೋಡಿ ಗೊತ್ತಾಗುತ್ತೆ ಯಾಕೆ ಆ ಯುದ್ಧ ಆಗುತ್ತೆ ಅಂತ ಹೇಳ್ತಾನೆ ಅವನು. ಬಹಳಷ್ಟು ಜನ ಹೇಳೋದು ಯೂತ್ ದೇ ಶುಡ್ ಎಂಟರ್ ಇನ್ ಟು ಪಾಲಿಟಿಕ್ಸ್ ಅಂತ, ರಾಜಕೀಯಕ್ಕೆ ಬರಬೇಕು ಆ್ಯಂಡ್ ನಮ್ಮ ಸಿಸ್ಟಮ್ ಒಳಗಡೆ ಬರಬೇಕು ಅವರು ಅಂತ, ಒಂದು ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಯಂಗ್ಸ್ಟರ್ಸ್ ಆದಷ್ಟು ಪಾಲಿಟಿಕ್ಸಿಗೆ ಎಂಟರ್ ಆಗಬೇಕು, ಸಿಸ್ಟಮ್ನ ಬದಲಾವಣೆ ಮಾಡಬೇಕು ಅಂತ. ಹೌ ಯು ಸಿ ದಟ್? ಅಬ್ಸಲ್ಯೂಟ್ಲಿ, ವೈ ನಾಟ್. ಆದರೆ ಅವರಿಗೆ ಅದು ಒಂದು ಸ್ವಾಭಾವಿಕ ಸೆಳೆತ ಇರಬೇಕು. ಎನಿಥಿಂಗ್ ನಾನು ದಿಢೀರ್ ಅಂತ ನಿಮ್ಮನ್ನು ಬಂದು ನೀವು ಬನ್ನಿ ಸಿನಿಮಾದಲ್ಲಿ ನಮ್ಮ ಜೊತೆ ಡ್ಯಾನ್ಸ್ ಮಾಡಿದರೆ ಒಳ್ಳೆ ಕಥೆ ಆಯಿತು ಅಂತಾರೆ ನೀವು. ನಿಮಗೆ ಇಂಟ್ರೆಸ್ಟ್ ಇದ್ದು ಜರ್ನಲಿಸಮಲ್ಲಿ, ನೀವು ಬಂದು ಮರ ಸುತ್ತು ಅಂದರೆ ನಾನು ಯಾಕೆ ಮರ ಸುತ್ತಬೇಕು ಅಂತಾರೆ ನೀವು. ಹಾಗಾಗಿ ನಿಮ್ಮಲ್ಲೇ ಆ ಸ್ವಾಭಾವಿಕ ಸೆಳೆತ ಇರಬೇಕು, ಯಾವುದ್ರ ಬಗ್ಗೆ ಆದರೂ ಸರಿ ಅಂಥವ್ರು ಬರಬೇಕು. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ನೀವು ಈಗಾಗಲೇ ಹೇಳಿದ ಹಾಗೆ ಪಾಲಿಟಿಕ್ಸ್ ಅಂದರೆ ಚೆನ್ನಾಗಿಲ್ಲ, ಪಾಲಿಟಿಕ್ಸ್ ವ್ಯವಸ್ಥೆ ಬದಲಾಗಲ್ಲ, ಅದು ಹಂಗೆ ಇರುತ್ತೆ, ನಾವು ಯಾಕೆ ವೈ ಶುಡ್ ವಿ ವೇಸ್ಟ್ ಟೈಮ್ ಅಂತೆಲ್ಲ ಯಂಗ್ಸ್ಟರ್ಸಲ್ಲಿ ಇರುತ್ತೆ. ಪ್ರಪಂಚದಲ್ಲಿ ಆಗಿರುವಂಥ ಎಲ್ಲ ಬದಲಾವಣೆಗಳು ಕಾರಣ ಒಬ್ಬ ವ್ಯಕ್ತಿಯಿಂದ ಆಗುತ್ತದು. ಏನೇ ಸಿಸ್ಟಮ್ ಇರಲಿ, ಒಬ್ಬ ವ್ಯಕ್ತಿ ನಂಬುದ ಅಂದರೆ ಅದೇ ಗಾಂಧೀಜಿ ನಂಬಿದ್ರು. ಯು ಮಸ್ಟ್ ಬಿ ದ ಚೇಂಜ್ ಅಂತ ಹೇಳಿದ್ರಲ್ಲ ಅವರು. ಆ ವ್ಯಕ್ತಿಯ ಕನ್ವಿಕ್ಷನ್ ಅದು ಸ್ಟ್ರಾಂಗ್ ಆಗಿದ್ದರೆ ಇಡೀ ಸಿಸ್ಟಮನ್ನೇ ಬದಲಾಯಿಸುವಂಥ ಶಕ್ತಿ ಅವನ ಯೋಚನೆಗಿರುತ್ತೆ. ಆ ಯೋಚನೆಯಿಂದ ಎಲ್ಲರೂ ಬದಲಾಗ್ತಾರೆ. ಮನಸ್ಸುಗಳನ್ನು ಬದಲಾಯಿಸುವಂಥ ಯೋಚನೆ ಮಾಡೋ ಶಕ್ತಿ, ವಾಕ್ಚಾತುರ್ಯ, ಅದರಲ್ಲೊಂದು ಸತ್ಯ ಇತ್ತು ಅಂದರೆ ಅದೊಂದು ದೊಡ್ಡ ಪವರು. ಸಿಸ್ಟಮನ್ನು ಬ್ಲೇಮ್ ಮಾಡ್ತಾ ಇರೋ ಎಲ್ಲ ಸಿಸ್ಟಮ್ ಹೆಂಗಾಗಿದೆ, ಫ್ರೆಂಚ್ ರೆವಲ್ಯೂಷನ್ ಹೆಂಗಾಗುತ್ತೆ, ಇಂಡಿಯನ್ ರೆವಲ್ಯೂಷನ್ ಹೆಂಗಾಗುತ್ತೆ, ಒಬ್ಬನ ನಂಬಿಕೆ ಅಷ್ಟೇ. ಅವ್ನ ನಂಬಿಕೆ ಇಬ್ಬರು ಸೇರ್ತಾರೆ, ಆಮೇಲೆ 10 ಜನ ಸೇರ್ತಾರೆ. ದಿಢೀರ್ನ ನೋಡಿದ್ರೆ ಹಿಂದೆ 10,000 ಜನ ನಿಂತಿರ್ತಾರೆ, 1 ಕೋಟಿ ಜನ ಅವನ ಹಿಂದೆ ನಿಂತಿರ್ತಾರೆ. ಹಾಗೆ ನಾಯಕರು ಹುಟ್ಟೋದು. ಹಾಗಾಗಿ ನಿಮ್ಮಲ್ಲಿ ನಂಬಿಕೆ ಆ ಥರ ಇದ್ದರೆ, ನಿಮ್ಮಲ್ಲಿ ಆ ಥರ ಒಂದು ಅರ್ಹತೆ ಇದ್ದರೆ ನೀವು ಖಂಡಿತ ನುಗ್ಬೋದು, ಒಳಗೆ ಬರ್ಬೋದು. ಸೊ ಡೋಂಟ್ ಬಿ ಅಫ್ರೈಡ್ ಆಫ್ ಎನಿ ಸಿಸ್ಟಮ್, ನಾಟ್ ಓನ್ಲಿ ಪಾಲಿಟಿಕ್ಸ್ ಅಲ್ಲ ನಾನು ಹೇಳ್ತಿರೋದು. ಒಂದು ಬಿಸ್ನೆಸ್ ನಡೆಯೋ ರೀತಿ ಅಥವಾ ಒಂದು ಸಿನಿಮಾ ನಡೆಯೋ ರೀತಿ, ಏನು ಈ ಥರ ಫಿಲ್ಮ್ ಡೈರೆಕ್ಟ್ ಮಾಡ್ತೀರಾ, ನಾನು ಬೇರೆ ಥರ ಬನ್ನಿ, ದಯವಿಟ್ಟು ಬನ್ನಿ ಸಿನಿಮಾಗೆ. ಯಾವುದು ಇದೇ ಅಂತಲ್ಲ ರೀ, ಸಿನಿಮಾ ಹಿಂಗೆ ಮಾಡಬೇಕು 2 ಗಂಟೆ ಯಾಕೆ, ನಾನು 10 ಗಂಟೆ ಫಿಲ್ಮ್ ಮಾಡ್ತೀನಿ ಅನಿಸುತ್ತಾ, ಧೈರ್ಯ ಇದೆಯಾ, ಐಡಿಯಾ ಇದೆಯಾ, ಬನ್ನಿ. ದಟ್ ಇಸ್ ಹೌ ಎವ್ರಿಥಿಂಗ್ ಚೇಂಜಸ್. ವೋಟಿಂಗ್ ಪ್ಯಾಟರ್ನ್ಸ್ ನೋಡಿದಾಗ ವ್ಯತ್ಯಾಸ ಇರುತ್ತೆ. ಯೂಶಲಿ ನಗರ ಪ್ರದೇಶದಲ್ಲಿ ಕಡಿಮೆ ವೋಟಿಂಗ್ ಆಗುತ್ತೆ. ದಟ್ಸ್ ಅ ಶೇಮ್ ಅಲ್ವಾ. ನಾನು ಅದನ್ನೇ ಎಲ್ಲ ಕಡೆ ಹೇಳ್ತಾ ಇರೋದು. ಗ್ರಾಮೀಣ ನೀವು ನಗರದಲ್ಲಿ ಇರುವಂಥವ್ರು ಎಲ್ಲರೂ ನಮ್ಮ ಭ್ರಮೆ ಇರ್ಬೋದು, ನೀವೆಲ್ಲ ಎಜುಕೇಟ್ ಅಂತ ನಾವು ಅಂದ್ಕೊಂಡಿದ್ದೀವಿ, ಸಿಸ್ಟಮ್ ಬಗ್ಗೆ ನಿಮ್ಗೆ ತಿಳಿದಿದೆ ಅಂದ್ಕೊಂಡಿದ್ದೀವಿ. ಸೊ ನೀವು ವೋಟಿಂಗ್ ಕಮ್ಮಿ ಇದೆ ಅಂದರೆ ಸಮ್ವೇರ್ ಐ ಥಿಂಕ್ ಯು ಮಿಸ್ಸಿಂಗ್ ದ ಹೋಲ್ ಪಾಯಿಂಟ್ ಅನ್ಸುತ್ತೆ ನನಗೆ. ಎಲೆಕ್ಷನ್ ವೋಟಿಂಗ್ ವಿಷಯ ಬಂದಾಗ ಇಂಡಿವಿಜುವಲಿ ನನಗೇನು ಅಂತ ಯೋಚನೆ ಮಾಡ್ತಾರೆ. ಈಗ ಯಾವುದೋ ಒಂದು ಸೂಪರ್ ಮಾರ್ಕೆಟಲ್ಲಿ ಏನೋ ಒಂದು ಆಫರ್ ಇಟ್ಟಿರ್ತಾರೆ, ಕ್ಯೂ ನಿಂತು ಬಿಡ್ತಾರೆ, ಗಂಟೆಗಟ್ಟಲೆ ಕ್ಯೂ ನಿಲ್ತಾರೆ, ದೆಲ್ ಗೆಟ್ ದಟ್ ಆಫರ್. ಬಟ್ ವೆನ್ ಇಟ್ ಕಮ್ಸ್ ಟು ವೋಟಿಂಗಿಗೆ ಬಂದಾಗ ಅವ್ರಿಗೆ ಏನು ಅನಿಸುತ್ತೆ ಅಂದರೆ, ಅಯ್ಯೋ ವೋಟ್ ಹಾಕಿ ನನಗೇನು ಪ್ರಯೋಜನ ಅದರಿಂದ ಅಂತ. ಆ ಥಿಂಕಿಂಗ್ ಚೇಂಜ್ ಆಗಬೇಕು ಅಂತ ಅನ್ಸುತ್ತೆ. ಅದರಿಂದನೇ ಎಲ್ಲ ಪ್ರಯೋಜನ ಇರೋದು. ನಾನು ಹೇಳ್ತಿರೋದು, ಮೊನ್ನೆ ಕಾಲೇಜಿಗೆ ಹೋದೆ, ನಿನ್ನ ಕನಸೇನಪ್ಪ, ಅವನು ಯಾವುದೋ ಒಂದು ಫಾರಿನ್ ಕಂಟ್ರಿ ಹೆಸರು ಹೇಳ್ದ, ಅಲ್ಲೋಗಿ ನಾನು ಮಾಸ್ಟರ್ಸ್ ಮಾಡ್ಬೇಕು ಸರ್, ಅಲ್ಲ ನೀವು ಆಸೆ ಇದೆಯೇನಪ್ಪ, ಗುಡ್. ಆ ಫಾರಿನ್ ಕಂಟ್ರಿಗೆ ಹೋಗಿ ನೀನೇನು ಬೇಕು, ವೀಸಾ ಬೇಕಲ್ವಾ. ವೀಸಾ ಹಿಂಗೆ ಡಿಸೈಡ್ ಆಗುತ್ತೆ, ಫಾರಿನ್ ಪಾಲಿಸಿ. ನಮ್ಮದು ಮತ್ತು ಆ ದೇಶದ ಮಧ್ಯೆ ಸಂಬಂಧ ಚೆನ್ನಾಗಿತ್ತು ಅಂದರೆ ಆ ಕಂಟ್ರಿನ ಒಳಗೆ ಬಿಡುತ್ತೆ, ಇಂಡಿಯನ್ಸ್ನ ಒಳಗೆ ಬಿಡುತ್ತೆ. ನೀನು ಅವ್ರ ಜೊತೆ ಜಗಳ ಆಡ್ತಾನೆ ಇದ್ದರೆ ಒಳಗೆ ಬಿಡೋದೇ ಇಲ್ಲ. ಹಾಗಾಗಿ ನಮ್ಮ ಸಂಬಂಧ
ಫಾರಿನ್ ಪಾಲಿಸಿ ಹೇಗಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಯಾರ ಮೇಲೆ ಡಿಪೆಂಡ್ ಆಗುತ್ತೆ? ಫಾರಿನ್ ಮಿನಿಸ್ಟರು. ಅದನ್ನು ಸೆಲೆಕ್ಟ್ ಮಾಡೋದು ಯಾರು? ಗೌರ್ಮೆಂಟು. ಅದನ್ನು ಸೆಲೆಕ್ಟ್ ಮಾಡೋದು ಯಾರು? ಎಲೆಕ್ಷನ್. ಅದನ್ನು ಸೆಲೆಕ್ಟ್ ಮಾಡೋದು ನೀವು. ಹಾಗಾಗಿ ನಿನ್ನ ಎಲ್ಲ ಕನಸುಗಳು, ನಿನ್ನ ಏನೇನು ಕನಸುಗಳಿದೆ ವೈಯಕ್ತಿಕವಾಗಿ, ಅದೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ನಿನ್ನ ಮತದ ಮೇಲೆ ಡಿಪೆಂಡ್ ಆಗಿದೆ. ನೀನು ಇದನ್ನೇ ಅರ್ಧ ಹಾಕ್ಬಿಟ್ರೆ ಅದ್ರ ಬಗ್ಗೆ ಏನು ಕಂಪ್ಲೇಂಟ್ ಮಾಡ್ತೀಯ ನಾಳೆ ಅಂತ. ಓವರಾಲ್ ಇಷ್ಟು ವರ್ಷಗಳು, 75 ವರ್ಷದ ಸ್ವಾತಂತ್ರ್ಯ ನಂತರದ ಭಾರತ, ಪ್ರಜಾಪ್ರಭುತ್ವ, ಇದನ್ನು ನೀವು ಹೆಂಗೆ ನೋಡ್ತೀರಾ? ಅದ್ಭುತ ಅನಿಸಿದೆ ರೀ. ನಮ್ಮ ಕಣ್ಣು ಮುಂದೆನೇ ನಾನು ಬೆಳೆದಂಥ ಭಾರತ, ನಾನು ನೋಡಿದಂಥ ಭಾರತ, ನಾನು ನೋಡಿದಂಥ ರಸ್ತೆಗಳು, ಚರಂಡಿಗಳು, ಬಸ್ ಸರ್ವೀಸು ಎಲ್ಲವೂ ಅದ್ಭುತವಾಗಿದೆ. ಇಟ್ಸ್ ಅಮೇಝಿಂಗ್. ಅಂದರೆ ಈ ಥರ ಒಂದು ಪಾಪ್ಯುಲೇಷನ್ ಇರುವ ಕಂಟ್ರಿ, ಈ ಥರ ಡೈವರ್ಸಿಟಿ ಇರುವಂಥ ಕಂಟ್ರಿ, ಈ ಥರ ಲ್ಯಾಂಗ್ವೇಜಸ್, ಎಷ್ಟೊಂದು ಸಮಸ್ಯೆಗಳಿದೆ. ಈ ಎಲ್ಲ ಸಮಸ್ಯೆಗಳ ಮಧ್ಯೆ ನಮ್ಮ ಪ್ರಜಾಪ್ರಭುತ್ವ ನಡೀತಿರುವಂಥ ರೀತಿ ಅದ್ಭುತ ಅನ್ಸುತ್ತೆ ನನಗೆ. ಇದೇ ಬೆಸ್ಟು ಇದು ಅಂತೆಲ್ಲ ಹೇಳೋಕ್ಕಾಗಲ್ಲ. ಬಟ್ ಸ್ಟಿಲ್ ಎಲ್ಲ ಇದೆಯಲ್ಲ ಕಂಡೀಷನ್ಸ್, ಈ ಸರ್ಕಮ್ಸ್ಟೆನ್ಸು, ಈ ಪರಿಸ್ಥಿತಿಗಳ ಮಧ್ಯೆ ನಮ್ಮ ಏಳಿಗೆ ಇದೆಯಲ್ಲ, ಅದ್ಭುತ ಅನಿಸುತ್ತೆ. ಅಫ್ಕೋರ್ಸ್ ನಮ್ಮೆಲ್ರಿಗೂ ಆಸೆ ಇದೆ, ಒಂದು ಲೀಪ್ ಮಾಡಬೇಕು ನಮ್ಮ ಇಡೀ ದೇಶನೇ. ಯಾಕಂದ್ರೆ ಆ ಸಾಧ್ಯತೆಗಳಿದೆ, ನಮ್ಗೆ ಗೊತ್ತು, ನಮ್ಮೆಲ್ರಿಗೂ ಗೊತ್ತು. ಇದೇನೋ ಸ್ಮಾಲಾಗಿ ಏನೋ ಸ್ಲೋ ಮೋಷನ್ ಓಡ್ತಾ ಇದೀವ, ಇನ್ನೂ ಫಾಸ್ಟಾಗಿ ಓಡ್ಬೋದಾ ಅಂತ ಅನಿಸುತ್ತೆ ನಮ್ಮೆಲ್ರಿಗೂ. ಬಟ್ ಸ್ಟಿಲ್ ಹೋಗ್ತಿರುವಂಥ ಸ್ಪೀಡ್ ಬಗ್ಗೆ ನಮಗೆ ಸ್ವಲ್ಪ ಇನ್ನೂ ಸ್ಪೀಡ್ ಇರ್ಬೋದು ಅನಿಸುತ್ತೆ. ಹೋಗ್ತಿರುವಂಥ ಡೈರೆಕ್ಷನ್, ಹೋಗ್ತಿರುವಂಥ ದಿಕ್ಕಿನ ಬಗ್ಗೆ ಸಂಶಯನೇ ಇಲ್ಲ. ಮೈ ಫೈನಲ್ ಕ್ವೆಶ್ಚನ್, ಬೇರೆ ಬೇರೆ ದೇಶಗಳಿಗೆ ಹೋದಾಗ ಡೆಫಿನೆಟ್ಲಿ ಅನಿಸುತ್ತೆ ನಮ್ಮ ದೇಶ ಇನ್ನೊಂಚೂರು ಬೆಟರ್ ಆಗ್ಬೋದು, ರಸ್ತೆಗಳು ಇನ್ನೊಂಚೂರು ಬೆಟರ್ ಆಗ್ಬೋದು, ಕ್ಲೆನ್ಲಿನೆಸ್ ಇನ್ನೊಂಚೂರು ಬೆಟರ್ ಆಗ್ಬೋದು ಅಂತ. ಆದರೆ ಸಾಮಾಜಿಕ ಜಾಗೃತಿ ಬಂದಾಗ ಇಂಡಿವಿಜುವಲಿ ಸೋಲ್ತಾರೆ ಭಾರತೀಯರು. ಕ್ಲೀನ್ಲಿನೆಸ್ ಇಡೋದಾಗಲಿ ಅಥವಾ ಬೇರೆ ವಿಷಯಗಳಲ್ಲಾಗಲಿ, ನಾವು ಏನು ಜವಾಬ್ದಾರಿಗಳನ್ನು ನಿಭಾಯಿಸಬೇಕೋ ಅಲ್ಲಿ ಎಡುತ್ತಾ ಇರ್ತಾರೆ. ನಾವೇ ಮಾಡ್ದೇನೆ ಸಿಸ್ಟಮ್ನ ದೂರಿ ಪ್ರಯೋಜನ ಇಲ್ಲ ಅನ್ಸುತ್ತೆ. ನಮಗಿರುವಂಥ, ನಮ್ಮ ಭಾರತ ದೇಶದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೂ ಒಂದೇ ಒಂದು ಪರಿಹಾರ ಅಂದರೆ ವೈಯಕ್ತಿಕ ನೈತಿಕತೆ. ನಾನು ಸರಿ ಇರ್ತೀನಪ್ಪ, ಪ್ರಪಂಚ ಹೆಂಗೆ ಬೇಕಾದ್ರೆ ಇರಲಿ, ನಾನು ಸ್ವಚ್ಛವಾಗಿ ಇಟ್ಕೊಳ್ತೀನಪ್ಪ ಅನ್ನೋ ಒಂದು ಸಣ್ಣದೊಂದು ಕಮಿಟ್ಮೆಂಟ್. ಅದು 100% ಆಗದೆ ಇರೋ ಅಟ್ಲೀಸ್ಟ್ 75-80% ಪ್ರತಿಯೊಬ್ಬರು ವೈಯಕ್ತಿಕವಾಗಿ ನನಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಎಷ್ಟು ನೇರವಾಗಿರೋಕ್ಕಾಗುತ್ತೋ, ಎಷ್ಟು ನಿಯತ್ತಿಂದ ಇರೋಕ್ಕಾಗುತ್ತೋ, ಎಷ್ಟು ಪ್ರಾಕ್ಟಿಕಲಾಗಿ ನಿಯತ್ತಿಂದ ಇರೋಕ್ಕಾಗುತ್ತೋ ಅಷ್ಟು ಇದ್ದು ಬಿಟ್ರೇ ಹಂಗೆ ಜಂಪ್ ಆಗಿಬಿಡುತ್ತೆ ರಾಷ್ಟ್ರ ಅನ್ಸುತ್ತೆ ನನಗೆ. ಸೊ ದಟ್ ಇಸ್ ಯು ಆರ್ ರೈಟ್ ಅಬೌಟ್ ದ್ಯಾಟ್. ಇಟ್ಸ್ ಅಬೌಟ್ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ. ಅದು ವೈಯಕ್ತಿಕ ಜವಾಬ್ದಾರಿ, ವೈಯಕ್ತಿಕ ನೈತಿಕತೆ. ಇನ್ಕ್ಲೂಡಿಂಗ್ ವೋಟಿಂಗ್. ಏನು ಸಮಾಜ ಅನ್ನೋದೇನು ರೀ ಸ್ವರ್ಗದಿಂದ ಬಿತ್ತೇನೋ? ನಾನು ನೀನು ಅವರು ಇವರು ನಾವೆಲ್ಲ ಸೇರಿದ್ರೆ ಸಮಾಜ ಕೆಟ್ಟೋಗಿದೆ, ಸಿಸ್ಟಮ್ ಕೆಟ್ಟೋಗಿದೆ. ನಾವೆಲ್ಲ ಎಲ್ಲೋ ಒಂದು ಕಡೆ ಸಣ್ಣ ರೀತಿಯಲ್ಲಿ ಎಡುತ್ತಾ ಇದ್ದೀವಿ. ಅದನ್ನು ಎಷ್ಟು ಕರೆಕ್ಟ್ ಮಾಡ್ಕೊಳ್ಳೋಕ್ಕಾಗುತ್ತೋ ನಮ್ಮ ಕೈಯಲ್ಲಿ, ಯಾರೂ ಪರ್ಫೆಕ್ಟ್ ಅಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾ ಹೋದರೆ ಇಂಡಿಯಾ ವಿಲ್. ದಟ್ಸ್ ವಂಡರ್ಫುಲ್. ಅಂತಿಮವಾಗಿ ಈಗಿನ ಯಂಗ್ ಜನ್ರೇಷನ್ ಆಗಿರಲಿ ಅಥವಾ ನಮ್ಮೆಲ್ಲ ಕನ್ನಡಿಗರಿಗೆ, ಕರ್ನಾಟಕದವರಿಗೆ ನಿಮ್ಮ ಕಡೆಯಿಂದ ಏನು ಹೇಳೋದಕ್ಕೆ ಬಯಸ್ತೀವಿ? ನಾಳೆ 26ನೇ ತಾರೀಕು ಚುನಾವಣೆ ಹಬ್ಬವನ್ನು ಸಂಭ್ರಮಿಸೋ ಥರ ನೀವು ನಿಮ್ಮ ಕುಟುಂಬದವರು, ಸ್ನೇಹಿತರು, ವೋಟಿಂಗ್ ಅರ್ಹತೆ ಇರುವಂಥ ಎಲ್ಲರೂ ಕರ್ಕೊಂಡೋಗಿ ಮರೀದೆ ಮತ ಚಲಾಯಿಸಿ. ನಮ್ಮ ಇಡೀ ದೇಶವೇ ಹೆಮ್ಮೆ ಪಡುವಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ. ಈಗಾಗಲೇ ನೀವು ಬಹಳಷ್ಟು ಪ್ರೇರಣೆಯಾಗುವಂತಹ ಹಲವಾರು ಕೆಲಸ ಕಾರ್ಯದಲ್ಲಿ ತೊಡಕೊಂಡಿದ್ದೀರಾ, ಕಾಲೇಜಸ್ಗೆ ಹೋಗ್ತಾ ಇದ್ದೀರಾ, ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀರಾ. ಇದರಿಂದಾಗಿ ಸಮಾಜಕ್ಕೆ ಮಾದರಿಯಾದ ಒಬ್ಬ ವ್ಯಕ್ತಿ ನಮ್ಮ ಹತ್ತಿರ ಬಂದು ನನಗೊಂದು ಹೆಲ್ಪ್ ಮಾಡಿ, ನೀವು ಹೋಗಿ ವೋಟ್ ಮಾಡಿ ಅನ್ನೋದು ಇದೆಯಲ್ಲ, ಅದು ಅವರನ್ನು ಪ್ರೇರಣೆಗೊಳಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಮಾತನಾಡೋದಕ್ಕೆ. ವೀಕ್ಷಕರೇ, ರಮೇಶ್ ಅರವಿಂದ್ ಅವರು ಇಡೀ ಕರ್ನಾಟಕವನ್ನ ಕೇಳ್ತಾ ಇದ್ದಾರೆ, ತಪ್ಪದೇ ವೋಟ್ ಮಾಡಿ ಅಂತ. ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ, ಅತಿ ದೊಡ್ಡ ಅಸ್ತ್ರ, ಇದನ್ನ ವೃಥಾ ಮಾಡಬೇಡಿ. ಕ್ಯಾಮ್ರಾ ಪರ್ಸನ್ ಮುನಿಯಾ ಜೊತೆ ಭಾವನಾ ನಾಗಯ್ಯ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.